ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತ ವೃಂದಕ್ಕೆ ಹುಟ್ಟಿಸಿದ ದೇವರು ಹುಲ್ಮೈಸ್ತಾನ ಅಂತ ಹೇಳುವ ಗಾದೆನ ನಾವೆಲ್ಲರೂ ಕೇಳಿರುವಂಥದ್ದೇ. ಜಗತ್ತನ್ನು ಉದ್ಧಾರ ಮಾಡಲು ಜವಾಬ್ದಾರಿ ಹೊತ್ತಿರುವ ಒಡೆಯ ಪ್ರತಿಯೊಬ್ಬರನ್ನು ರಕ್ಷಿಸುವ ಹೊಣೆಗಾರನಾಗಿದ್ದಾನೆ. ಮೂಲತಃ ಆಂಧ್ರ ಪ್ರದೇಶದವರಾದ ಹೇಮಾವತಿಯ ಕುಟುಂಬ ವೃತ್ತಿಯನ್ನು ಅರಸಿಕೊಂಡು ಬಂದು ಬೆಂಗಳೂರಿನಲ್ಲಿ ನೆಲೆಸಿದೆ. ಕಾಂಟ್ರಾಕ್ಟರ್ ಕೆಲಸವನ್ನು ವೃತ್ತಿಯಾಗಿಟ್ಟುಕೊಂಡಿರುವ ಹೇಮಾವತಿಯವರ ಪತಿ ಚಿಕ್ಕ ವಯಸ್ಸಿನಿಂದಲೂ ಬಾಬಾರವರ ಭಕ್ತರು. ಬಾಬಾ ಹೇಳಿರುವ ಉಪದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಕಷ್ಟದಲ್ಲಿದ್ದವರಿಗೆ ಕೈಲಾದಷ್ಟು ಸಹಾಯ ಮಾಡಿದರೆ ನಮ್ಮನ್ನು ಸುಖವಾಗಿಟ್ಟುಕೊಳ್ಳುತ್ತಾನೆ ಅಂತ ಅಂದುಕೊಂಡಂಥವರು. ಹೇಮಾವತಿ ಒಂದು ಹೆಣ್ಣು ಮಗುವಿನ ತಾಯಿ. ಗಂಡು ಮಗುವಿಗಾಗಿ ಆಸೆಪಟ್ಟು ಹೇಮಾವತಿ ವೈದ್ಯರ ಬಳಿ ತಪಾಸಣೆ ಮಾಡಿಸ್ಕೊಂಡ್ಳು. ಬೇಕಾದಷ್ಟು ವೈದ್ಯೋಪಚಾರವೂ ನಡೆಯಿತು. ಆದರೆ ಯಾವುದೂ ಕೂಡ ಫಲಕಾರಿಯಾಗಲಿಲ್ಲ. ಆಕೆಯ ಸ್ನೇಹಿತೆಯೊಬ್ಬಳು ಬಾಬನ ಪಾರಾಯಣ ಮಾಡುವಂತ ತಿಳಿಸಿದ್ಲು. ಅದರಂತೆ ಮಾಡಿದಾಗ ಒಂದು ದಿವಸ ರಾತ್ರಿ ಮಲಗಿರುವಾಗ ಹೇಮಾವತಿ ಕನಸಿನಲ್ಲಿ ಬಾಬಾ ದರ್ಶನ ಕೊಟ್ಟರು. ಹೂವಿನ ಹಾಸಿಗೆಯ ಜಟಕಾದಲ್ಲಿ ಬಾಬಾರವರು ಮಲಗಿದ್ರಂತೆ. ಇವರು ಹೋಗಿ ತಮ್ಮ ಬೇಡಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ತೆಲುಗಿನಲ್ಲಿ ಆಗುತ್ತದೆ ಹೋಗು ಎಂದು ಹೇಳಿದಂತೆ ಆಯಿತು. ನಂತರ ಬಾಬಾ ಹೇಳಿದಂತೆ ಹೇಮಾವತಿ ಗರ್ಭವತಿ ಆದರು. ದೈವ ಸಂಕಲ್ಪ ಎಲ್ಲಕ್ಕಿಂತ ಮಿಗಿಲಾದುದು ಎಂದು ಎಲ್ಲರಿಗೂ ಅರ್ಥವಾಯಿತು. ಬಾಬನ ಆಶೀರ್ವಾದದಿಂದ ಹೇಮಾವತಿಗೆ ಈಗ 4 ವರ್ಷದ ಗಂಡು ಮಗು ಇದೆ. ತನ್ನ ಬೇಡಿಕೆಗಳನ್ನು ಮನ್ನಿಸಿದ ನನ್ನ ಪರಮಾತ್ಮ ಅಂತ ಸಂತೋಷ ಪಟ್ಕೊಂಡ್ರು. ಭಕ್ತಿ ಮತ್ತು ಶ್ರದ್ಧೆ ಮತ್ತಷ್ಟು ಹೆಚ್ಚಾಯಿತು. ಬಾಬಾ ನಮಗೆ ಎಲ್ಲ ಸುಖವನ್ನು ದಯಪಾಲಿಸಿದ್ದಾರೆ ಅಂತ ತಿಳ್ಕೊಂಡಿದ್ದಾಳೆ. ಮನೆಯ ಹತ್ತಿರ ಇದ್ದ ಬಾಬಾ ಮಂದಿರಕ್ಕೆ ದಂಪತಿಗಳಿಬ್ಬರು ಬಿಡುವಾದಾಗಲೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಮಂದಿರದ ಮುಖ್ಯಸ್ಥರು ಇವರ ಮನೆಗೆ ಯಾವುದೋ ಕಾರ್ಯಕ್ಕೆ ಹುಡ್ಕೊಂಡು ಬಂದಿದ್ದಾರೆ, ಇವರ ಬಳಿ ಬಾಬಾ ಮಂದಿರ ಕಟ್ಟಿ ಅಂತ ಹೇಳಿದ್ರಂತೆ. ನೋಡಿ ಕಾಕತಾಳೀಯ ಹೇಗಿದೆ. ಅದೇ ಯೋಚನೆ ಇವರಲ್ಲೂ ಇತ್ತಂತೆ. ಅದರಂತೆ ಮತ್ತೊಬ್ಬರನ್ನು ಸೇರಿಸ್ಕೊಂಡು ಬಾಬಾ ಮಂದಿರನ ದೊಡ್ಡಬಳ್ಳಾಪುರದ ರಸ್ತೆಯಲ್ಲಿ ಕಟ್ಟಿದ್ದಾರೆ. ಯಾರ ಹತ್ತಿರವೂ ಚಂದ ಕೇಳದೆ ಪರಮಾತ್ಮನ ದಯೆಯಿಂದ ಮಂದಿರವನ್ನು ಸುಲಲಿತವಾಗಿ ಕಟ್ಟುವಂತಾಯಿತು. ಬಾಬಾನೇ ಇದಕ್ಕೆ ಮೂಲ ಕಾರಣ. ಶರಣಾಗತಿಯಾದಾಗ ಯಾವುದೇ ಸಮಸ್ಯೆ ಎದುರಾದರೂ ಬಗೆಹರಿಸ್ತಾನೆ. ಇದರಿಂದಲೇ ಅವನನ್ನು ಶರಣಾಗತ ವತ್ಸಲ ಅಂತ ಕರೆಯೋದು. ಆತ್ಮದಲ್ಲಿ ಪರಮಾತ್ಮ ಮೇಲನವಾದಾಗ ನಾನು, ನನ್ನದು, ನನ್ನಿಂದಲೇ ಎಲ್ಲ ಕಾರ್ಯವೂ ಸಾಧ್ಯವಾಗುವುದು ಎಂದು ಅಂಟಿಕೊಂಡಿರುವ ಅಹಂಕಾರ ಬಿಟ್ಟು ಹೋಗುತ್ತದೆ. ಪ್ರತಿಯೊಂದು ಪರಮಾತ್ಮನ ಲೀಲೆಯಿಂದ ಎಂದು ತಿಳಿದುಕೊಳ್ಳಬೇಕು. ಆಗ ಭಕ್ತಿಯ ಉಗಮಕ್ಕೆ ನಾಂದಿ ಹೇಳಿದಂತೆ. ನಾನು ಬಾಬಾರವರ ಮತ್ತೊಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಂದ್ರಿಕಾ ಮದುವೆ ಆದ ಮೇಲೆ ಚೆನ್ನೈನಲ್ಲಿರುವ ಪತಿಗೃಹಕ್ಕೆ ತೆರಳಿದರು. ಟೀಚರ್ ಕೆಲಸಕ್ಕೆ ಪ್ರಯತ್ನಿಸಿದ್ರು. ಆದರೆ BEd ಅಥವಾ ಡಬಲ್ ಗ್ರಾಜ್ಯುಯೇಟ್ ಆಗಿರುವವರಿಗೆ ಮಾತ್ರ ಕೆಲಸ ಸಿಗ್ತಿತ್ತು. ಬಾಬನ ಭಕ್ತೆ ಆಗಿರುವ ಚಂದ್ರಿಕಾ ಬಾಬಾರವರಲ್ಲಿ ಮೊರೆ ಇಟ್ಟರು. ಇದರಿಂದ ಭಾಳ ಬೇಗ ಕೆಲಸ ಸಿಕ್ತು. ಇದು ಒಂದು ಉದಾಹರಣೆ ಅಷ್ಟೇ. ಆದರೆ ಬಾಬಾ ಈ ರೀತಿ ಸಮಸ್ಯೆಗಳನ್ನು ಹೊಂದಿದವರಿಗೆ ಭಕ್ತಿಯಿಂದ ಅವರನ್ನು ಪ್ರಾರ್ಥಿಸಿಕೊಂಡಾಗ ಅವರ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಚಂದ್ರಿಕಾಳ ಮನೆಗೆ ಆಕೆಯ ಸಹೋದರಿ ಬಂದಾಗ ನಡೆದ ಘಟನೆ ಇದು. ಚಂದ್ರಿಕಾ ಶ್ರೀ ಬಾಬಾರವರ ಭಕ್ತರೆ. ಎಲ್ಲ ಸಮಸ್ಯೆಗಳಿಗೂ ಬಾಬಾರವರಲ್ಲಿ ಪ್ರಾರ್ಥಿಸಿಕೊಂಡಾಗ ಪರಿಹಾರ ಸೂಚಿಸಿದ್ದಾರೆ. ಅಂತ ಮಹಾಮಹಿನ ದರ್ಶನ ಪಡೆಯಬೇಕು ಅಂತ ಅವ್ರ ಸಹೋದರಿ ಆಸೆ ಪಟ್ಟರಂತೆ. ಬಾಬಾ ಮಂದಿರಕ್ಕೆ ಚಂದ್ರಿಕಾಗೆ ಕರೆದುಕೊಂಡು ಹೋಗುವ ಮನಸ್ಸಿತ್ತು. ಆದರೆ ಅದೇ ವೇಳೆಗೆ ಋತುಚಕ್ರ ಕಾಣಿಸಿಕೊಂಡು ಮಂದಿರಕ್ಕೆ ಹೋಗೋದಕ್ಕೆ ಅಡ್ಡಿಯಾಗೋಯಿತು. ಸಹೋದರಿಗೆ ಇಲ್ಲ ಅಂತ ಹೇಳೋದಕ್ಕೆ ಮನಸ್ಸಿಲ್ಲ. ಕಡೆಗೆ ಸಹೋದರಿಯನ್ನು ಮಂದಿರದ ಒಳಗಡೆ ಗಡಿಸಿ ತಾನು ಹೊರಗಡೆ ಉಳಿದ್ರಾಯಿತು ಅಂತ ನಿಶ್ಚಯಿಸಿದ್ರು. ಅದರಂತೆ ತಂಗಿಯ ಜೊತೆ ಬಾಬಾ ಮಂದಿರಕ್ಕೆ ಹೋದರು. ಬಾಬಾ ಮಂದಿರವನ್ನು ಸಹೋದರಿಗೆ ತೋರಿಸಿ ತಾನು ಮಂದಿರದ ಹೊರಗೆ ನಿಂತರು. ಆ ಸಮಯದಲ್ಲಿ ವಯಸ್ಸಾದ ಒಬ್ಬ ವೃದ್ಧರು ಈಕೆಯ ಬಳಿ ಬರ್ತಾರೆ, ಅಂದರೆ ಚಂದ್ರಿಕಾ ಅವ್ರ ಬಳಿ ಬರ್ತಾರೆ. ಯಾಕೆ ನೀನು ಮಂದಿರದೊಳಗೆ ಹೋಗಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇರುವ ವಿಷಯ ತಿಳಿಸಲು ಸಂಕೋಚ ಅಡ್ಡಿಯಾಗಿದೆ. ಬಂದ ವ್ಯಕ್ತಿ ಸೀತಾಫಲ ಹಣ್ಣನ್ನು ಮತ್ತು ಬಾಬಾರವರ ಭಾವಚಿತ್ರವನ್ನು ಕೊಟ್ಟು ಹೋದರಂತೆ. ಇವರಿಗೆ ಆಶ್ಚರ್ಯವಾಗಿ ಕಲ್ಲಿನಂತೆ ನಿಂತರು. ಒಳಗೆ ಹೋಗಿದ್ದ ಸಹೋದರಿಯು ಹೊರಗೆ ಬಂದು ಪ್ರಶ್ನಿಸಿದರಂತೆ, ಏನಾಯಿತು, ಏಕೆ ಒಂಥರ ನಿಂತುಕೊಂಡಿದ್ದಿಲ್ಲ ಅಂತ ಕೇಳಿದ್ದಾರೆ. ಇವರು ನಡೆದ ವಿಷಯವನ್ನು ಹೇಳಿದ್ರಂತೆ. ಅವರು ಕೊಟ್ಟ ಭಾವಚಿತ್ರ ಇವತ್ತಿಗೂ ಅವರ ಬಳಿ ಇಟ್ಕೊಂಡಿದ್ದಾರೆ.
ಬಾಬಾನಲ್ಲಿ ಭಕ್ತಿ ಇಟ್ಟುಕೊಂಡಿರುವ ಚಂದ್ರಿಕಾ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಪಡೆದುಕೊಂಡಿದ್ದಾರೆ. ಮಗಳಿಗೆ ಮದುವೆ ಸಮಯದಲ್ಲಿ ಆದ ಒಂದು ಘಟನೆ. ಮದುವೆಗೆ ಆಗುವ ಮುಂಚೆನೇ ಶಿರಡಿಗೆ ಹೋಗಿ ಲಗ್ನ ಪತ್ರಿಕೆಯನ್ನು ಕೊಟ್ಟು ಆಮಂತ್ರಣ ನೀಡಿ ಬಂದಿದ್ದಾರೆ ಬಾಬಾರವರಿಗೆ. ಮದುವೆ ಸಂದರ್ಭದಲ್ಲಿ ಯಾವುದಾದರೊಂದು ರೀತಿ ಅನುಭವಕ್ಕೆ ಬರುವಂತೆ ನಾನು ಬಂದಿರುವುದನ್ನು ತಿಳಿಸುತ್ತಾರೆ ಅಂತ ಚಂದ್ರಿಕಾ ಅಂದುಕೊಂಡಿದ್ದಾರೆ. ಇವರ ಮನೆಯಲ್ಲಿ ಮದುವೆ ಸಮಯದಲ್ಲಿ ಸಹಾಯಕ್ಕೆಂದು ಚೆನ್ನೈನಿಂದ ಒಬ್ಬ ಹುಡುಗನನ್ನು ಕರೆಸ್ಕೊಂಡಿದ್ದಾರೆ. ಮದುವೆಗೆ 2 ದಿನ ಇರುವಾಗ ಆ ಹುಡುಗ ಬಾಬಾವರವರ ಭಾವಚಿತ್ರವನ್ನು ಇವರಿಗೆ ನೀಡಿದ್ದಾನೆ. ಭಾವಚಿತ್ರ ಬಹಳ ನೈಜವಾಗಿತ್ತಂತೆ. ಎಲ್ಲರ ಮನಸೆಳೆದ ಆ ಭಾವಚಿತ್ರ ಪ್ರತಿಯನ್ನು ತೆಗೆಸಿ ಕೇಳಿದವರಿಗೆಲ್ಲ ಕೊಟ್ಟಿದ್ದಾರೆ. ಚಂದ್ರಿಕಾ ಅಕ್ಕನ ಮಗ ಮದುವೆ ಸಮಯದಲ್ಲಿ ಕೆಲಸದ ಮೇಲೆ ದುಬೈಗೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಭಾವಚಿತ್ರದಲ್ಲಿದ್ದ ಬಾಬಾ ಅವರೊಡನೆ ತಮ್ಮರೊಡನೆ ಇದ್ದಾರೆ ಅಂತ ಭಾವಿಸಿ ಮನೆಯವರು ಹೇಗಾದರೂ ತಡೆಯುವಂತಾಗಲಿ ಎಂದು ಕಾಣಿಕೆಯನ್ನು ಎತ್ತಿಟ್ಟು ಬಾಬಾನಲ್ಲಿ ಪ್ರಾರ್ಥಿಸಿಕೊಂಡರಂತೆ. ಬಾಬಾ ಯಾರಿಗೂ ನಿರಾಶೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ದಿನ ಹೋಗುವ ಕಾರ್ಯ ರದ್ದಾಗಿ ಮುಂದಕ್ಕೆ ಹೋಯಿತು. ಮದುವೆ ಕಾರ್ಯದಲ್ಲಿ ಆತನೂ ಭಾಗವಹಿಸಿ 1 ವಾರ ತಡೆದು ಹೋಗಿದ್ದು ಬಾಬಾರವರ ಕೃಪೆಯಿಂದ. ಮದುವೆಗೆ ಬಾಬಾ ನೇರವಾಗಿ ಬಂದು ಭಾಗವಹಿಸದೇ ಹೋದರೂ ಬಾಬಾ ಚಿತ್ರದ ಮೂಲಕ ಬಂದು ಹೋಗಿರಬಹುದು ಅನ್ನೋದೇ ಒಂದು ವಿಶೇಷ. ನಾವು ಎಲ್ಲೇ ಇರಲಿ, ಯಾವುದೇ ಕೆಲಸದಲ್ಲಿ ನಿರತರಾಗಿರಲಿ, ನಮ್ಮ ಮನಸ್ಸಿನಲ್ಲಿ ಶ್ರೀ ಸಾಯಿನಾಥ ನೆಲೆಸಿದ್ದರೆ ಕೆಲಸ ಸುಗಮವಾಗುತ್ತೆ. ಸಾಧು ಸಂತರು ಇರುವುದೇ ಇಂಥವರಿಗಾಗಿ. ಯಾವ ಸಂದರ್ಭವೇ ಆಗಿರಲಿ ಬಂದು ಆಶೀರ್ವಾದ ನೀಡಿ ನಮ್ಮನ್ನು ಧನ್ಯರಾಗಿಸುತ್ತಾರೆ. ಇದು ಗುರುವಿನ ವೈಶಿಷ್ಟ್ಯ. ಓಂ ಶ್ರೀ ಸಾಯಿ ಪ್ರಣಾಮ್.